ನೋಡ್ರಿ ಫ್ಯಾಮಿಲಿ, ಎಲ್ಲರೂ ಕೇಳಕತ್ತಿದ್ರಿ ವಿಡ್ರಾಲ್ ಯಾವ ರೀತಿ ಮಾಡ್ಬೇಕಂತ ಕೇಸ. ಇವಾಗ ಪಿ ಎಫ್ದು ಪೂರ್ತಿ ಎಲ್ಲ ಏನಪ್ಪ ಅಂತಂತಂದ್ರೆ ರೂಲ್ಸ್ ಚೇಂಜ್ ಆಗೈತಿ. ಆದ್ರೂ ನಾನು OTP ಮೂಲಕ ಎಲ್ಲ ಲಾಗಿನ್ ಮಾಡಿಟ್ಟೇನಿ. ಇದು ನೀವು ಫೋನ್ಯಾಗೂ ಮಾಡ್ಕೊಳ್ಬೋದು. ನಾನು ಲ್ಯಾಪ್ಟಾಪ್ ಐತಿ, ಅದ್ರೊಳಗೆ ನಾನು ನಿಮ್ಗೆ ಪಿನ್ ಟು ಪಿನ್ ತಿಳಿಸತ್ತೀನಿ ನೋಡ್ರಿ. OTP ನೀವು ಕನ್ಫರ್ಮ್ ಆದ್ಮೇಲೆ ಲಾಗಿನ್ ಆಕೈತಿ. ನೀವು ಲಾಗಿನ್ OTP ಹಾಕಿದ್ರಿ ಅಂತಂದ್ರೆ ಹಿಂಗೆ ಇಂಟರ್ಫೇಸ್ ತೋರಿಸ್ತೈತಿ. ಫೋನ್ಯಾಗಾದ್ರೂ ಹಿಂಗೆ ತೋರಿಸ್ತೈತಿ. ಸ್ವಲ್ಪ ಡೆಸ್ಕ್ಟಾಪ್ ಮೋಡ್ ಒಳಗೆ ನೀವು ಇಟ್ಕೊಂಡು ನೋಡ್ಬೇಕು. ಹಂಗೆ UN ನಂಬರ್ ಮತ್ತು ನಿಮ್ಮ ನೇಮ್ ಇಲ್ಲಿ ಶೋ ಆಕೈತಿ. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಹಂಗೆ ನೋಡ್ರಿ, ಏನಪ್ಪ ಅಂತಂತಂದ್ರೆ ಇಲ್ಲಿ ಹೋಮ್, ವ್ಯೂ, ಮ್ಯಾನೇಜ್ ಅಕೌಂಟ್, ಆನ್ಲೈನ್ ಸರ್ವಿಸ್, ಹಂಗೆ PMVBRY ಅಂತ ಇದೆಲ್ಲ ಇದು ಇರ್ತೈತಿ. ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿದ್ದು ನಾನು ಆನ್ಲೈನ್ ಕ್ಲೈಮ್ ಯಾವ ರೀತಿ ಮಾಡೋದು ಅಂತ ಹೇಳಿ ಕೆಲಸ. ಆನ್ಲೈನ್ ಕ್ಲೈಮ್ ಯಾವ ರೀತಿ ಮಾಡೋದು ಅಂತಂತಂದ್ರೆ ಇದ್ರೊಳಗೆ ನೋಡ್ರಿ ನಿಮ್ಮ ಫೋನ್ ಒಳಗೆ 3 ಡಾಟ್ಸ್ ಆಪ್ಷನ್ ಇರ್ತೈತಿ. ಇಲ್ಲಿ ಏನಪ್ಪ ಅಂತಂತಂದ್ರೆ ಫುಲ್ ಸ್ಕ್ರೀನ್ ಇರ್ತೈತಲ್ಲ, ಅದ್ರ ಸಂಬಂಧ ಹಿಂಗೆ ತೋರ್ಸಕತ್ತೈತಿ. ಲ್ಯಾಪ್ಟಾಪ್ ಒಳಗೆ ಮೊಬೈಲ್ ಒಳಗೆ 3 ಡಾಟ್ಸ್ ಇರ್ತೈತಿ, ಅದು ಇಲ್ಲಿ ಶೋ ಆಗಿರ್ತೈತಿ. ಆ 3 ಡಾಟ್ ಟ್ಯಾಪ್ ಮಾಡಿದಂದ್ರೆ ಇವೆಲ್ಲ ಆಪ್ಷನ್ ಬರ್ತಾವ. ಹಂಗೆ ನೀವು ಆನ್ಲೈನ್ ವಿಡ್ರಾಲ್ ಮಾಡೋದಿತ್ತು ಅಂತಂತಂದ್ರೆ ನೋಡ್ರಿ, ಆನ್ಲೈನ್ ಸರ್ವಿಸ್ ಒಳಗೆ ಹೋಗ್ಬೇಕು. ಹಿಂಗೆ ಮಾಡಿದಿರಿ ಅಂತಂದ್ರೆ ನೋಡ್ರಿ, ಸ್ಕ್ಯಾಮ್ ಸರ್ಟಿಫಿಕೇಟ್, ಮೆಂಬರ್ ಸರ್ವಿಸ್ ಹಿಸ್ಟ್ರಿ, ಕ್ಲೈಮ್ಸ್ ಮತ್ತು ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಆಫ್ ಅಕೌಂಟ್, ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಓಲ್ಡ್ ಅಂತ ಐತಲ್ಲ, ಕ್ಲೈಮ್ ಫ್ರಮ್ 10D. ನೋಡ್ರಿ, ಇದನ್ನು ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಏನಪ್ಪ ಅಂತಂತಂದ್ರೆ ಇದು ಒಂದೇದ್ದು ನೋಡ್ರಿ, ಯಾವುದೊಂದು ನಿಮ್ಮ ಸರ್ಟಿಫಿಕೇಟ್ ತಗೋಬೇಕಂತಂದ್ರೆ ಹಿಂಗೆ ಇದ್ರ ಅಪ್ಲೈ ಮಾಡೋದು. ಮೆಂಬರ್ ಸರ್ವಿಸ್ ಹಿಸ್ಟ್ರಿ ನೋಡ್ರಿ, ನೀವೆಲ್ಲ ಅಮೌಂಟ್ ಎಷ್ಟು ಇದನ್ನು ಮಾಡಿದಿರಿ, ನೀವು EPFದವ್ರು ಕೂಡ ಎಷ್ಟು ವ್ಯವಹಾರ ಮಾಡಿದಿರಲ್ಲ ಅದನ್ನು ಹಿಸ್ಟ್ರಿ ತೋರಿಸ್ತೈತಿದೆ. ಹಂಗೆ ನೋಡ್ರಿ, ಕ್ಲೈಮ್ ಫಾರ್ಮ್ 31/19, ಹಂಗೆ 10C. ಇದೇನಪ್ಪ ಅಂತಂತಂದ್ರೆ 31 ಅಡ್ವಾನ್ಸ್ ಇರ್ತೈತಿ. ಇದು ನಿಮ್ದು ಎಲ್ಲ ಬಡ್ಡಿ ಗಿಡ್ಡಿ ಎಂಪ್ಲಾಯೀಸ್ ಸೇರಿ 19 ಒಳಗೆ ಬರ್ತೈತಿ. ಮತ್ತು 10C ಇರ್ತೈತಿ. ಕ್ಲೈಮ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ನಿಮ್ಮದು ಒಂದು ಪರ್ಸೆಂಟೇಜ್ ಮೇಲೆ ಅಮೌಂಟ್ ಬರ್ತೈತಿ ನಿಮ್ಗೆ. ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಆಫ್ ಅಕೌಂಟ್, ಇದನ್ನು ಟ್ಯಾಪ್ ಮಾಡಿದ್ರಿ ಅಂತಂತಂದ್ರೆ ನಿಮ್ಮ ಒಂದು ಆ್ಯಕ್ಟಿವ್ ಇರೋ ಅಕೌಂಟಿಗೆ ಓಲ್ಡ್ ಇರೋ PF ಎಲ್ಲ ಟ್ರಾನ್ಸ್ಫರ್ ಮಾಡ್ಬೋದು. ಹಂಗೆ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಐತಲ್ಲ, ಈ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಏನಪ್ಪ ಅಂತಂದ್ರೆ ನೀವು ಒಂದು ಅಮೌಂಟ್ ಹಾಕಿರ್ತೀರಿ, ಅದು ನಿಮಗೆ ಡಿಲೇ ಹಾಕಿರ್ತೈತಿ, ಅದು ಯಾವ ಪೊಸಿಷನಿಗೆ ಬಂದು ನಿಂತೈತಿ ಅನ್ನೋದನ್ನು ಈ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಒಳಗೆ ನೀವು ನೋಡ್ಬೋದು. ನೋಡ್ರಿ, ಇದು ಓಲ್ಡ್ ಅದ ಟ್ರ್ಯಾಕ್ ಕ್ಲೈಮ್ ಒಳಗೆ ನಿಮ್ದು ಏನಾದರೂ ಓಲ್ಡ್ ಹಿಸ್ಟ್ರಿ ಇತ್ತಂದ್ರೆ ಅದ ಕ್ಲೈಮ್ ಫಾರ್ಮ್ 10D ಅಂತಂತಂದ್ರೆ ಇದು ನೀವು PFದು ಪೂರ ಜೀರೋ ಮಾಡ್ಕೋತಿರಲ್ಲ ಅದ್ರದ್ದು ಇದೆ. ಇದೇನು ನಮಗೆ ಉಪಯೋಗ ಇಲ್ಲ. ನಾವು ಇವಾಗ 3ನೇ ಆಪ್ಷನಿಗೆ ಬರ್ಬೇಕು. ಕ್ಲೈಮ್ ಫ್ರಮ್ 31/19 ಆ್ಯಂಡ್ 10C ಅಂತೈತಲ್ಲ, ಇದನ್ನು ಟಚ್ ಮಾಡ್ಬೇಕು. ನೋಡ್ರಿ, ಇದೊಂದು ಪೊಸಿಷನ್ ಒಳಗೆ ಇಲ್ಲೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತೈತಿ. ಕನ್ಫರ್ಮೇಷನಿಗೋಸ್ಕರ ಇದನ್ನು ನೀವು ಕನ್ಫರ್ಮೇಷನ್ ಮಾಡಿಕೊಂಡ್ರೆ ಇಲ್ಲೇ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ್ರಿ ಅಂತಂತಂದ್ರೆ ಚೆಕ್ ಅಂತ ಐತಲ್ಲ, ಇದನ್ನು ವೆರಿಫೈ ಮಾಡ್ಬೇಕು. ಈ ಚೆಕ್ ಅಂತೂ ವೆರಿಫೈ ಮಾಡಿದ್ರಿ ಅಂತಂತಂದ್ರೆ ನಿಮಗೆ 100% ಹೋಗ್ತದೆ. ನಾನು ಇದನ್ನು ಫಿಲ್ ಮಾಡ್ಕೆಸ ತೋರಿಸ್ತೀನಿ ನೋಡ್ರಿ. ಇವಾಗ ನಾನು ಈಗ ಏನಪ್ಪ ಅಂತಂತಂದ್ರೆ ಇಲ್ಲೇ ಬ್ಯಾಂಕ್ ಅಕೌಂಟ್ ಹಾಕೇನಿ, ಚೆಕ್ ಅಂತ ಕೊಡ್ಬೇಕು. ಇವಾಗ ನೋಡ್ರಿ, ಹಿಂಗೆಲ್ಲ ಬರ್ತೈತಿ, ಓಕೆ ಆಗಿರ್ತೈತಿ. ಇದು ಆಲ್ಮೋಸ್ಟ್ ಇಲ್ಲೇ ನೀವು ಎಸ್ ಅಂತ ಕೊಡ್ಬೇಕು. ಎಸ್ ಕೊಟ್ರಿ ಅಂತಂದರೆ ಇದೊಂದು ಇಂಟರ್ಫೇಸ್ ತೋರಿಸ್ತಿದೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಇಲ್ಲೇ ಫಿಲ್ ಆಗಿರ್ತೈತಿ. ಇವಾಗ ನೀವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಇಲ್ಲಿ ಕೆಳಗೈತಿ ನೋಡ್ರಿ, ಪ್ರೊಸೀಡ್ ಫಾರ್ ಕ್ಲೈಮ್ಸ್, ಆನ್ಲೈನ್ ಕ್ಲೈಮ್ಸ್, ಇದನ್ನು ಹೊಡಿಬೇಕು. ಇದನ್ನು ಟಚ್ ಮಾಡಿದಿರಿ ಅಂತಂತಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಗ್ತದೆ. ನಿಮ್ಮ ಒಂದು ಪ್ರೊಸೀಜರ್ ಏನೈತೆ ಅಂತಂದರೆ ನೋಡ್ರಿ, PF ಹೊಸದಾಗಿ ಅಪ್ಡೇಟ್ ಆಗಿದೆ. ಇವಾಗ ಏನಾಗ್ತದೆ ಅಂತಂತಂದ್ರೆ ನೀವು ಇಲ್ಲೇ ಕನ್ಫ್ಯೂಸ್ ಆಗ್ತೀರಿ. ಮೊದಲೇನು ಇಂಟರ್ಫೇಸ್ ತೋರ್ಸತ್ತಿಲ್ಲ, ಇಲ್ಲೇ ನಿಮ್ಮ ಒಂದು UN ನಂಬರ್ ಕೊಟ್ಟಿರ್ತಾರೆ, ಹಂಗೆ ನೇಮ್ ಬಂದಿರ್ತೈತಿ. ಫೋನ್ ಒಳಗಾದ್ರೂ ಅದೇ ಇರ್ತೈತೆ ನೋಡ್ರಿ. ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಕೆಲಸ ನೀವು ಇಲ್ಲಿ ನೋಡ್ಬೋದು. ಹಂಗೆ ಅದೇ ರೀತಿ ನೀವು ಇದನ್ನು ಟ್ಯಾಪ್ ಮಾಡ್ಬೇಕು. ಇಲ್ಲಿ ಸುಮಾರು ಆಪ್ಷನ್ಸ್ ಬರ್ತಾವೆ, ಅದನ್ನು ನಿಮ್ಗೆ ತಿಳಿಸ್ಕೊಡುವ ಒಂದು ಸಾಧ್ಯತೆಯನ್ನು ತೋರಿಸ್ತೀನಿ. ನೋಡ್ರಿ, PF ಫೈನಲ್ ಸೆಟಲ್ಮೆಂಟ್, ಹಂಗೆ ಫಾರ್ಮ್ 19 ಇದ್ರೊಳಗನೆ ಇರ್ತೈತಿ. ಫೈನಲ್ ಸೆಟಲ್ಮೆಂಟ್ ಅಂತಾರೆ ಅದಕ್ಕೆ. ಪೆನ್ಷನ್ ವಿತ್ಡ್ರಾಲ್ ಬೆನಿಫಿಟ್ ಫ್ರಮ್ 10C, ಇದೇನಾಕೈತೆ ಅಂತಂದ್ರೆ ಜೀರೋ, ಪೂರ ಪೆನ್ಷನ್ ದುಡ್ಡು ಗಿಡ್ಡು ಎಲ್ಲ ಪೂರ ಕ್ಲಿಯರ್ ಆಗಿಬಿಡ್ತೈತಿ. PF ಅಡ್ವಾನ್ಸ್, ನಿಮ್ಮ ಒಂದು ಎಮರ್ಜೆನ್ಸಿಗೋಸ್ಕರ 3 ದಿನದೊಳಗೆ ಅಮೌಂಟ್ ಬರ್ಬೇಕಂತಂದ್ರೆ ನೀವು ಇವಾಗ ಏನು ಮಾಡ್ಬೇಕಂತಂದ್ರೆ ಇದನ್ನು ನೋಡ್ರಿ, ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಇದು ಫಾರ್ಮ್ 19 ಏನೈತಿ, ಇದು ಫುಲ್ ಸೆಟಲ್ಮೆಂಟ್ ಇರ್ತೈತಿ. ಇದು ಪೆನ್ಷನ್ ದುಡ್ಡದ್ದು ಇರ್ತೈತಿ. ಹಂಗೆ PF ಅಡ್ವಾನ್ಸ್ ಹಾಕೋದಿತ್ತು, ನಿಮ್ಮ ಎಮರ್ಜೆನ್ಸಿ 10,000, 15,000, 20,000 ಬೇಕಾಗಿತ್ತಪ್ಪ ಅಂತಂತಂದ್ರೆ ಅಷ್ಟು ದುಡ್ದಿರ್ಬೇಕಾ. ಮತ್ತು ನೀವು ನಿಮ್ಮ ಒಂದು ಅಮೌಂಟ್ ಎಷ್ಟು ಐತಿರಲ್ಲ ಅಷ್ಟರೊಳಗೆ 75% ಏನು ತಗೋಬೋದು ಅಂದಾರಲ್ಲ, ಅದನ್ನು ನಾನು ಇಲ್ಲೇ ಕ್ಲೈಮ್ ಮಾಡಿ ತೋರ್ಸಾತೀನಿ. ಹಂಗೆ ನಮ್ಮ ಕ್ಲೈಂಟ್ ಒಬ್ಬರು ಹೇಳಿದರೆ ಅದ್ರ ಸಂಬಂಧ ಮಾಡಿ ಕೊಡೋದೇನೆ ಅವರಿಗೆ.
ನಿಮಗೂ ಏನಾದರೂ ಬೇಕಂತಂದ್ರೆ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ವಾಟ್ಸಪ್ಪಿಗೆ ಹಾಕ್ರಿ, ಕಾಲ್ ಮಾಡಬೇಡ್ರಿ. ನೋಡಿರಿ ನಾನಿವಾಗ ಫಾರ್ಮ್ 31 ಹೊಡೆದೆ. ನೆಕ್ಸ್ಟ್ ಹಿಂಗೆ ಇಂಟರ್ಫೇಸ್ ತೋರಿಸ್ತೈತಿ. ಇವಾಗ ಎಲ್ಲ ಅಪ್ಡೇಟ್ ಆಗೈತಿ ಪೂರಾ, ಮೊದಲಿನಂಗಿಲ್ಲ, ಅದು ಆಟೋ ಫಿಲ್ ಮಾಡ್ಕೊತೈತಿ. ಇವಾಗ ನೀವು ಆ್ಯಕ್ಚುಲಿ ಯಾವ ಒಂದು ಕಾಂಟ್ಯಾಕ್ಟ್ ಒಳಗೆ ಆ್ಯಕ್ಟಿವ್ ಇರ್ತಿರಲ್ಲ ಅದು ನಿಮಗೆ ಡೈರೆಕ್ಟ್ ಶೋ ಆಕೈತಿ. ಹಳೇದೆಲ್ಲ ಕೊಲ್ಯಾಪ್ಸ್ ಆಗಿರ್ತೈತಿ. ಟಚ್ ಮಾಡಬೇಕು, ಆ ಕಾಂಟ್ಯಾಕ್ಟ್ ಅಲ್ಲಿ ನಿಮಗೆ ಸಬ್ಮಿಟ್ ಆಕೈತಿ. ಹಂಗೆ ಅಡ್ವಾನ್ಸ್ ಹೊಡಿಬೇಕು. ಇಲ್ಲಿ ನೋಡ್ರಿ ಏನು ಪ್ರಾಬ್ಲಮ್ ಆಗ್ತೈತೆ ಅಂತ ಎಲ್ಲರಿಗೂ ಇಲ್ನೆಸ್ ಪ್ರಾಬ್ಲಮ್ ಅಂತಂತಂದ್ರೆ ನಿಮ್ಮ ಒಂದು ಅನಾರೋಗ್ಯಕ್ಕೋಸ್ಕರ ನೀವು ಅಮೌಂಟನ್ನು ತೆಗೆದಿಬೇಕು ಅಂತ ಕೆಲಸ EPF ದವರು ಇಲ್ನೆಸ್ ಅಂತ ಕೆಲಸ ಕೊಟ್ಟರ. ಹಂಗೆ ಮ್ಯಾರೇಜ್ ಪರ್ಪಸ್, ಎಜುಕೇಷನ್ ಪರ್ಪಸ್ ಮತ್ತು ಹೌಸ್ ಅಂದ್ರೆ ನೀವು ಏನಾದರೂ ಮನೆ ತೊಗೋದೈತೆ ಅಂದ್ರೆ ಹಂಗೆ ಸ್ಪೆಷಲ್ ಏನಪ್ಪ ಅಂತಂತಂದ್ರೆ ಇವೆಲ್ಲ ಇಕ್ವಿಪ್ಮೆಂಟ್ಸ್ ನೀವು ಏನಾದರೂ ಹ್ಯಾಂಡಿಕ್ಯಾಪ್ಸ್ ಅಂತ ಇದ್ರಂದ್ರೆ ಅವ್ನು ತೊಗೋದು. ಇಲ್ಲಿ ನಿಮಗೆ ಎಮರ್ಜೆನ್ಸಿ ಬೇಕಾಗಿತ್ತು ಅಂತಂದ್ರೆ ಇಲ್ನೆಸ್ ಅಂತ ಹಾಕ್ಕೋಬೇಕು. ಅದು 3 ದಿವಸದೊಳಗೆ ಅಮೌಂಟ್ ನಿಮಗೆ ಬಂದ ಕ್ರೆಡಿಟ್ ಆಗ್ತೈತಿ. ಇವಾಗ ನೋಡ್ರಿ ಮತ್ತೊಂದು ಪೇಜ್ ಓಪನ್ ಆತ. ಇವಾಗ ಪೂರ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಾರ. ಬೇಲೂರು ಅಂದ್ರೆ ಆ ಹುಡುಗನ ಅಡ್ರೆಸ್ ಇದೆಲ್ಲ ಪರ್ಸ್ನಲ್ ಅಡ್ರೆಸ್. ಬಟ್ ನಿಮಗೆ ತಿಳಿಸ್ಲಿ ಅಂತ ಕೇಸ ಇವಾಗ ಕ್ಲಿಯರಾಗಿ ನಾನು ತೋರಿಸ್ಕೊಡಾಕತ್ತೀನಿ. ನೋಡಿರಿ ಹಂಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಮೌಂಟ್ ಅದನ್ನು ನೀವು ಇಲ್ಲಿ ಟ್ಯಾಪ್ ಮಾಡ್ಕೋಬೇಕು. ಇವಾಗ ಅವಂಗೆ 10,000 ಅಡ್ವಾನ್ಸ್ ಬೇಕಾಗಿತ್ತು. ಅಡ್ವಾನ್ಸ್ ನೋಡಿರಿ ಅವ ಎಲಿಜಿಬಲ್ ಎಷ್ಟು ಅದಾನೀಗ 35,767 ರೂಪಾಯಿದೊಳಗೆ ಎಷ್ಟು ಬೇಕಾದಷ್ಟು ಅಮೌಂಟ್ ಅವ ತಕ್ಕೋಬೋದು. 35,767 ರೂಪಾಯಿ ಅವನ ಅಮೌಂಟ್. ಅದರೊಳಗೆ 10,000 ಕ್ಲೈಮ್ ಮಾಡತ್ತೀವಿ. ಇವಾಗ ನೋಡ್ರಿ ಇಷ್ಟೆಲ್ಲ ನೀವು ನೋಡಕತ್ತೀರಲ್ಲ, ಇದೊಂದು ಪೊಸಿಷನ್ ಒಳಗೆ ಇದಿಷ್ಟು ಕ್ಲಿಯರ್ ಆಗ್ತದೆ. ಹಂಗೆ ನೀವು ಇಲ್ಲಿ ಒಂದು OTP ಕೊಡಬೇಕಾಕೈತಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನಾನು ಹೇಳಕ್ಕೆ ಬರೋದಿಲ್ಲ, ಯಾಕಂತಂದ್ರೆ ಸ್ವಲ್ಪ ಪರ್ಸ್ನಲ್ ಇರ್ತೈತಿ. ಹಂಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇದ್ರ ಕೆಳಗೆ ಇಂಟರ್ಫೇಸ್ ನೋಡ್ರಿ ಹಿಂಗೆ ಇಂಟರ್ಫೇಸ್ ತೋರಿಸ್ತೈತಿ ನಿಮ್ಮ ಮೊಬೈಲ್ ಒಳಗೆ. ನಾನು ಲ್ಯಾಪ್ಟಾಪ್ ಒಳಗೆ ತೋರಿಸಿದ್ದೆಲ್ಲ ಹಂಗೆ. ಇವಾಗ ನೀವು ಹಾಕಿದ್ರಿ ಅಂತಂತಂದ್ರೆ ಅದು ಇಲ್ಲೆನ್ಸ್ ಹಾಕಿ ನಿಮ್ಮ ಅಮೌಂಟ್ ಅಂತ ಕರೆಕ್ಟ್ ಹಾಕಿದ್ರಿ ಅಂತಂದ್ರೆ ಇಲ್ಲಿ ಒಂದು ಮಾರ್ಕ್ ಬರ್ತೈತಿ. ಅದನ್ನು ಹಾಕಿಬೇಕಪ್ಪ ಅಂತಂತಂದ್ರೆ ಗೆಟ್ ಆಧಾರ್ OTP ಅಂತೈತಿಲ್ಲ, ಇದನ್ನು ಟ್ಯಾಪ್ ಮಾಡ್ಬೇಕು. ಇವಾಗ ಆಧಾರ್ ಕಾರ್ಡ್ನಲ್ಲಿರೋ ಫೋನ್ ನಂಬರಿಗೆ ಒಂದು ಏನಪ್ಪ ಅಂತಂತಂದ್ರೆ 100% ಆಗಿ ಒಂದು OTP ಹೋಗಿರ್ತೈತಿ. ಆ OTPನ ತಂದು ಇಲ್ಲಿ ಹಾಕಬೇಕು. ನೋಡ್ರಿ ಫ್ಯಾಮಿಲಿ ನಿಮಗೆ ಕಾಣ್ತಾ ಇರ್ಬೋದು, OTP ಹ್ಯಾಸ್ ಬಿನ್ ವೆರಿಫೈಡ್, PF ಅಡ್ವಾನ್ಸ್ ಕ್ಲೈಮ್ ಫ್ರಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಆನ್ ಅನ್ಪೇಟೆಡ್ ಏನದ ಪೋರ್ಟಲ್, ಪ್ಲೀಸ್ ಚೆಕ್ ಹಿಯರ್ ಅಂತ ಐತಲ್ಲ, ಇದನ್ನು ಟಚ್ ಮಾಡ್ಬೇಕು. ನೀವು ಏನಾದರೂ ಅದು ಏನು ಪ್ರಿಂಟ್ ಬೇಕಂತಂದ್ರೆ ಇದನ್ನು ಚೆಕ್ ಮಾಡ್ಬೇಕು. ಇದು ಪ್ರಿಂಟ್ ಇರ್ತೈತಿ, ಇಲ್ಲಿ ನಿಮಗೆ ಓಪನ್ ಆಗಂಗಿಲ್ಲ. ಇವಾಗ ಏನು ಮಾಡ್ತೀರಿಪ್ಪ ಅಂತಂದ್ರೆ ಆಗಲೇ ಹೇಳಿದ್ಯಲ್ಲ ಹಂಗೆ ಈಗ ಕಾರ್ಟ್ ಹೊಡಿಬೇಕು. ಕಾರ್ಟ್ ಹೊಡೆದ ಮೇಲೆ ಇಲ್ಲಿ 3 ಡಾಟ್ ಕಾಣ್ತೈತಲ್ಲ, ಈ 3 ಡಾಟ್ ಹೊಡಿಬೇಕು. ನಾನು ನಿಮಗೆ ಫುಲ್ಲಾಗಿ ಫೋನ್ ಒಳಗೆ ತೋರ್ಸತ್ತೀನಿ. ಹಿಂಗೆ ಹೊಡೆದು ಇವಾಗ ಏನಪ್ಪ ಅಂತಂತಂದ್ರೆ ವಿಡಿಯೋಗಾರ ಹೋಗ್ರಿ, ಇಲ್ಲ ಅಂತಂತಂದ್ರೆ ಏನಂತಂದ್ರೆ ಆನ್ಲೈನ್ ಸರ್ವಿಸಸ್ ಎಲ್ಲ ಇಲ್ಲಾರ ಹೋಗ್ರಿ. ಇವಾಗ ನೀವು ಯೂಸ್ ಮಾಡ್ಕೋಬೇಕು. ಏನಪ್ಪ ಅಂತಂದ್ರೆ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತ ಐತಲ್ಲ, ಇದನ್ನು ಟಚ್ ಮಾಡ್ಬೇಕು. ಓಕೆ ಹೊಡೀರಿ. ನೋಡ್ರಿ ನೋಟಿಫಿಕೇಶನ್ ಬರ್ತೈತಿ, ಹಿಂಗೆ ಓಕೆ ಮಾಡ್ರಿ. ನೋಡ್ರಿ ನಾವು ಕ್ಲೈಮ್ ಮಾಡಿದ್ದ ಈ ವರ್ಷದ ಫಸ್ಟ್ ಒಂದು ವಿಡ್ರಾಲ್ದ ಹಿಂಗೆ ಬರ್ತೈತಿ. ಇವಾಗ ಏನು ಮಾಡ್ಬೇಕಂತಂತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಫ್ರಮ್ ಟೈಪ್. ನೋಡ್ರಿ ಏನು ಮಾಡಿದ್ದಾರೆ ಇವ ಅಂದ್ರೆ ನಾನು ಅಡ್ವಾನ್ಸ್ ಹಾಕಿದ್ದೀನಿ, ಕ್ಲೈಮ್ ಮಾಡಿದ್ದಾರೆ 25ನೇ ತಾರೀಕು 2026. ಹಂಗೆ ಕ್ಲೈಮ್ ಸಬ್ಮಿಟೆಡ್ ಆ್ಯಟ್ ಪೋರ್ಟಲ್. ನೋಡ್ರಿ ಇವಾಗ PF ಆಫೀಸಿಗೆ ಇದು ಹೋಗಿರ್ತದೆ. ಇವಾಗ ನಾವು ಅದನ್ನು PDF ತಕ್ಕೋಬೇಕು. ಈ ರೀತಿ PDF ಇರ್ತೈತದ. ಇವಾಗೆಲ್ಲ ಚೇಂಜ್ ಆಗಿದೆ ರೀ ಇದು. ಭಾಳ ಬ್ರೈಟ್ನೆಸ್ ಐತಿ, ನಾವು ಬ್ರೈಟ್ನೆಸ್ ಕಡಿಮೆ ಮಾಡ್ಕೋಣ. ನೋಡ್ರಿ ಹಿಂಗಿರ್ತೈತಿ. ಇನ್ನು ಒಂದು ಪೂರ್ತಿ ಒಂದು ಹೊಸದಾಗಿ ಏನಂತಂದ್ರೆ ಇದೊಂದು ಫಾರ್ಮ್ ನೀವು ಕಾಣಿಸ್ಬೋದು. ಇದ್ರೊಳಗೆ ಎಲ್ಲ ಕೊಟ್ರ ಮೆಂಬರ್ ID, ಕ್ಲೈಮ್ ಯಾವಾಗ ಮಾಡಿದ್ರಿ, ಯಾವ ಟೈಮಿಗೆ ಮಾಡಿದ್ರಿ, ಎಷ್ಟು ರೂಪಾಯಿ ಮಾಡಿದ್ರಿ, ನೀವು ಎಷ್ಟು ರೂಪಾಯಿ ಅಂದ್ರೆ ನೋಡ್ಬೋದು. ಫ್ಯಾಮಿಲಿ ಏನಪ್ಪ ಅಂತಂತಂದ್ರೆ ಕ್ಲಿಯರಾಗಿ ಮೊದಲು ಏನು ರಿಸಿಪ್ಟ್ ಬರ್ತಿತ್ತಲ್ಲ ಕ್ಲೈಮ್ ರಿಸಿಪ್ಟ್, ಅದೊಂಥರ ಸರಿ ಇರ್ತಿರ್ತಿಲ್ಲ. ಪೂರ್ತಿ EPF ಭಾರಿ ಅಪ್ಡೇಟ್ ಆಗೈತಿ. ಇವಾಗ ವಿಡ್ರಾಲ್ ಒಳಗೆ ಹಿಂಗೆ ರಿಸಿಪ್ಟ್ ಕೊಡಾಕತ್ತಾರೆ. ನೋಡ್ರಿ ಮೆಂಬರ್ ಡೀಟೇಲ್ಸ್ ಫಸ್ಟ್ ಇರ್ತೈತಿ, ಹಂಗೆ ಕ್ಲೈಮ್ ಡೀಟೇಲ್ಸ್, ಹಂಗೆ KYC ಡೀಟೇಲ್ಸ್ ಇರ್ತೈತಿ. ನೋಡ್ರಿ ಮೆಂಬರ್ ಡೀಟೇಲ್ಸ್ ಒಳಗೆ ನಿಮ್ಮದು ಒಂದು ಯಾವ ಕಾಂಟ್ಯಾಕ್ಟ್ ಒಳಗೆ ಕೆಲಸ ಮಾಡ್ತಿರ್ತೀರಿ, ನಿಮ್ಮ ಹೆಸರು, ಹಂಗೆ ನಿಮ್ಮ ಪಪ್ಪಾರ ಹೆಸರು,
ಹಂಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅದೆಲ್ಲ ಇರ್ತೈತಿ. ಹಂಗೆ ಕ್ಲೈಮ್ ಸ್ಟೇಟಸ್ ಒಳಗೆ ನೋಡ್ರಿ EPF ಅಡ್ವಾನ್ಸ್ ಕ್ಲೈಮ್ ಮಾಡಿದ್ದೇವೆ ನಾವು. ಹಂಗೆ ಇಲ್ನೆಸ್ ಪ್ರಾಬ್ಲಮ್ ಆಗೈತಿ, ಅದರ ಸಂಬಂಧ ಹಾಕಿದ್ದೇವೆ. ನಿಮ್ಮ ಒಂದು ಎಲಿಜಿಬಿಲಿಟಿ ಅಂದರೆ ಎಷ್ಟು ರೂಪಾಯಿ ಒಳಗೆ ನೀವು ಅಮೌಂಟ್ ತಗೋಬೋದು ಅಂತ ಕೇಸ ಕೊಟ್ಟರಲ್ಲೇ. ಆಲ್ರೆಡಿ ನಾನು 10,000 ರೂಪಾಯಿ ಹಾಕಿದ್ದೆ, ಅದನ್ನು ತೋರಿಸಿದ್ದಾರೆ. KYC ಡೀಟೇಲ್ಸ್ ನೋಡ್ರಿ ಎಲ್ಲ ನಾನು ಅವೈಲೇಬಲ್ ಮಾಡಿ ಕೊಟ್ಟಿದ್ದೀನಿ ಇದೊಂದು ಐಡಿಗೆ. ನಿಮಗೂ ಏನಾದರೂ ಇದೇ ರೀತಿ ಬೇಕಪ್ಪ ಅಂತಂತಂದ್ರೆ ಏನಾದರೂ ಕಡಿಮೆ ರೊಕ್ಕದೊಳಗೆ ನಾನು ಮಾಡಿಕೊಡ್ತೀನಿ. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು ಬಾಯಿಲಿಂದ ಹೇಳ್ತೀನಿ, ಹಂಗೆ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೇನೆ. 9986715629 ಇದೊಂದು ವಾಟ್ಸಪ್ಪಿಗೆ ನಿಮ್ಮ ಡೀಟೇಲ್ಸ್ ಹಾಕಿದ್ರಿಂದ ನಾನು ನಿಮಗೆ ಅಡ್ವಾನ್ಸ್ ತೆಗೆದುಕೊಡ್ತೇನೆ. ಅದು ಕಡಿಮೆ ರೊಕ್ಕದೊಳಗೆ. ಸೈಬರ್ ಆಫೀಸಿಗೆ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಮಾಡ್ಕೋಬೋದು. ಇಷ್ಟೆಲ್ಲ ಹೇಳಿದ್ದೀನಿ. ಇದು ಬರಲಿಲ್ಲ ಅಂತಂದ್ರೂ ನಾನು ಮಾಡಿಕೊಡ್ತೀನಿ. ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸಿಗೋಣ ಮತ್ತೆ, ಬಾಯ್.